ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, KCET ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನೀಟ್ ಒಂದು ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, MBBS BDS ಇತ್ಯಾದಿ ಕೋರ್ಸ್ಗಳ ಒಂದು ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಮತ್ತೀಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ. ಎಷ್ಟೋ ಜನ ಚಾಯ್ಸ್ 1 ತೆಗೆದುಕೊಂಡು ಅಡ್ಮಿಷನ್ ಅನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಅವರು ಕೂಡ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಸರ್ ನನಗೆ ಇದಕ್ಕಿಂತ ಏನು ಬೆಟರ್ ಕಾಲೇಜ್ ಸಿಗ್ಲಿಕ್ಕಿಲ್ಲ, ಕಾಲೇಜು ಚೆನ್ನಾಗಿದೆ, ಸುಮ್ಮನೆ ಅಡ್ಮಿಷನ್ ಮಾಡಿಸ್ಬಿಡ್ಲೇನೋ ಅಂತ. ನೋಡಿ, ಎಲ್ರಿಗೂ ಒಂದು ಕಾಯೋದಂದರೆ ಬೇಜಾರು, ಕಾಯಲಿಕ್ಕೆ ಎಷ್ಟು ದಿನ ಕಾಯೋದು ಅಂತ. ಮತ್ತೀಗ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಸರ್ ಇನ್ನೊಂದು ವಾರದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವಂತೆ, ನಾವಲ್ಲಿ ಸೀಟ್ ಕೇಳಲಿಕ್ಕೆ ಹೋಗಿದ್ವು ಕಾಲೇಜ್ನಲ್ಲಿ, ಇನ್ನೊಂದು ವಾರದಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವಂತ ಹೇಳಿದರು ಅಂತ. ಅದಕ್ಕೆ ನೀವೆಲ್ಲ ತಿಳ್ಕೊಬೇಕಾದದ್ದು, ನೋಡಿ, ಒಂದು AICTE ಇಂದ ಇದರ ಪ್ರಕಾರ ಒಂದು ಸೆಪ್ಟೆಂಬರ್ 15 ಒಳಗೆ ಸಾಮಾನ್ಯವಾಗಿ ಯಾವುದೇ ಕ್ಲಾಸ್ಗಳು ಸ್ಟಾರ್ಟ್ ಆಗೋದಿಲ್ಲ. ಅವರು ಇಂಡಕ್ಷನ್ ಪ್ರೋಗ್ರಾಮ್ ಅಂತೆ ಸ್ವಲ್ಪ ಏನೋ ಕಾಲೇಜಿನ ಬಗ್ಗೆ ಅದು ಹೇಳ್ತಾ ಇರ್ತಾರೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಸೀಟ್ನಿಂದ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸ್ಕೋಬೇಕಾಗಿರುತ್ತೆ. ಅವ್ರಿಗೆ ಹಾಗೆ ಹೇಳೋದು ಒಂಥರ ಅನಿವಾರ್ಯ ಅಂತ ಅನ್ಕೋಬೋದು ನಾವು. ಆದ ಕಾರಣ ನೀವೇನೋ ತೀರಾ ಪೋರ್ಷನ್ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ ಅಂತ ಭಯ ಪಡೆಯೋ ಅಗತ್ಯ ಏನೂ ಇಲ್ಲ. ಈಗ ನಾವು ಕಾಯಬೇಕಾದ್ದು ಅನಿವಾರ್ಯ ಇದೆ. ಈಗ ವಿಷಯಕ್ಕೆ ಬರೋಣ. ನಮ್ಮ ಒಂದು ನೀಟ್ ಏನು MBBS BDS ಆಯುಷ್ ಕೋರ್ಸ್ಗಳಿಗೆ ಒಂದು ಯಾವಾಗ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಪ್ರಾರಂಭ ಆಗುತ್ತೆ ಅಂತ. ಈಗ ನಮ್ಮ KE ಅವರು ಕೂಡ ಅದರಲ್ಲಿ ಏನು ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, MCC ಏನು ಒಂದು ಆಲ್ ಇಂಡಿಯಾ ಕೋಟಾ 15% ಸೀಟ್ಗಳಿರ್ತವೆ. ಅದರ ಜೊತೆಗೆ ಈ ಎಲ್ಲ ಸ್ಟೇಟ್ಗಳ 15% ಸೀಟ್ಗಳು ಮತ್ತು ಏಮ್ಸ್, ಜಿಪ್ಮರ್ ಮತ್ತು ಎಷ್ಟೋ ಸೆಂಟ್ರಲ್ ಯೂನಿವರ್ಸಿಟೀಸ್ ಇದ್ದಾವೆ, ಡೀಮ್ಡ್ ಯೂನಿವರ್ಸಿಟೀಸ್ ಇದ್ದಾವೆ. ಅವುಗಳಲ್ಲೆಲ್ಲ 100% ಒಂದು ಸೀಟ್ಗಳನ್ನು MCC ಮೂಲಕವೇ ಫಿಲ್ ಮಾಡಲಾಗ್ತದೆ. ಆದ ಕಾರಣ MCC ಅವರು ಏನು ಒಂದು ಕೌನ್ಸಿಲಿಂಗ್ ಶೆಡ್ಯೂಲನ್ನು ರಿಲೀಸ್ ಮಾಡೋವರೆಗೂ KE ಅವರು ಏನು ಮಾಡಲಿಕ್ಕೆ ಬರೋದಿಲ್ಲ. ಭಾಳಷ್ಟು ಅಂದರೆ ಇವರು ತಮ್ಮ ಒಂದು ತಯಾರಿಯನ್ನು ಮಾಡ್ಕೋಬೋದು. ಏನು KE ಮೂಲಕ ಭಾಗವಹಿಸ್ತಾರಲ್ಲ, ಅವರ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಮತ್ತು ಏನಾದರೂ ನಿಮ್ಮ ಒಂದು ನೀಟ್ ಅಂಕಗಳನ್ನು ನೀವು KEಗೆ ಇದನ್ನು ಮಾಡೋದು, ಇಂಥ ಒಂದು ಪ್ರಾರಂಭಿಕ ಒಂದು ಪ್ರಿಪ್ರೇಷನ್ ಅನ್ನ ಇವ್ರು ಮಾಡ್ಕೋಬಹುದು ಅಷ್ಟೇ ಹೊರತು ಕೌನ್ಸಿಲಿಂಗ್ ಅನ್ನು ಸ್ಟಾರ್ಟ್ ಮಾಡಿ ಸೀಟ್ ಅಲಾಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೆಲವೊಬ್ಬರಿಗೆ MCCಯಲ್ಲೂ ಕೂಡ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ, ಸೆಂಟ್ರಲ್ ಇದರಲ್ಲಿ. ಆಮೇಲೆ KEಯಲ್ಲೂ ಕೂಡ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಆವಾಗ ಅವರು ತಮಗೆ ಯಾವ ಸೀಟು ಚೆನ್ನಾಗಿದೆ, MCCಯಲ್ಲಿ ಸಿಕ್ಕಂತ ಸೀಟ್ ಚೆನ್ನಾಗಿದೆಯೋ ಅಥವಾ KEಯಲ್ಲಿ ಸಿಕ್ಕಂತ ಸೀಟ್ ಚೆನ್ನಾಗಿದೆಯೋ ನೋಡಿಕೊಂಡು ಅವರು ಒಂದು ಸೀಟನ್ನು ಬಿಡ್ತಾರೆ. ನೋಡಿ, ಸಾಮಾನ್ಯವಾಗಿ KEಯಲ್ಲಿ ಏನು ಒಂದು ಸೀಟ್ ಸಿಗುತ್ತಿರುತ್ತಲ್ಲ, ಒಂದು MCCಗಿಂತ ಕಾಂಪಿಟೇಷನ್ ಅಲ್ಲಿ ಇಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಎಲ್ಲಾ ಸ್ಟೇಟ್ಗಳಲ್ಲಿ 85% ಸೀಟ್ಗಳು ಆ ಸ್ಟೇಟ್ ಒಂದು ಕೌನ್ಸಿಲಿಂಗ್ ಮೂಲಕ ಫಿಲ್ ಆಗ್ತವೆ. ಆದ ಕಾರಣ ನಾವು ಈಗ MCC ಇದನ್ನು ಕಂಪೇರ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಏನು ಬೆನಿಫಿಟ್ ಅಂದ್ರೆ ಕಾಂಪಿಟೇಷನ್ ಇಲ್ಲಿ ಸ್ಟೇಟ್ ನಲ್ಲಿ ಕಡಿಮೆ ಇರುತ್ತೆ. ಏನು ಒಂದು ಸ್ಟೇಟ್ ನಲ್ಲಿ ಯಾರು ಚೆನ್ನಾಗಿ ಅಂಕಗಳನ್ನು ತೆಗೆದಿರ್ತಾರ ಅವರ ಒಂದು ಇದರ ಪ್ರಕಾರ ಇಲ್ಲಿ ಒಂದು ಸೀಟ್ಗಳು ಫಿಲ್ ಆಗುವಂಥದ್ದು. ಆದ ಕಾರಣ ಈಗ ನಾವು ಈ ಕಳೆದ ಕೆಲವು ವರ್ಷಗಳಿಂದ ನಾವು ಗಮನಿಸಿದರೆ MCC ಅವರು ಏನು ನಿಮ್ಮ ಒಂದು ನೀಟ್ ರಿಸಲ್ಟ್ ಬಂದ ನಂತರ 36 ಡೇಸ್, ಮಿನಿಮಮ್ 36 ಡೇಸ್ ಒಳಗಡೆ ಯಾವಾಗೂ ಕೌನ್ಸಿಲಿಂಗ್ ಅನ್ನ ಪ್ರಾರಂಭಿಸಿದ್ದು ಕಂಡೇ ಇಲ್ಲ. ಈಗ ನಾವು ಕಳೆದ 3-4 ವರ್ಷಗಳ ಇದನ್ನ ನೋಡಿದಾಗ ಕೂಡ ಅವರು ಮಿನಿಮಮ್ ಒಂದು 36 ಡೇಸ್ 37 ಡೇಸ್ ಅನ್ನ ತೆಗೆದುಕೊಂಡೇ ಕೌನ್ಸಿಲಿಂಗ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಈಗ ನೋಡಿ, 16th ರಿಸಲ್ಟ್ ಬಂದಿದೆ. 16th ಈವ್ನಿಂಗ್, ಆಲ್ಮೋಸ್ಟ್ ನೈಟ್ ಅಂತ ಹೇಳ್ಬೋದು, ರಿಸಲ್ಟ್ ಬಂದಿದೆ. ಈಗ ನಮಗೆ 36 ಡೇಸ್ ಅಂತಂದ್ರೆ ನೆಕ್ಸ್ಟ್ ಇದು ಜುಲೈ, ಆಗಸ್ಟ್ 16 ನಂತರ ಆಗಸ್ಟ್ 22, ಆಲ್ಮೋಸ್ಟ್ ಆಗಸ್ಟ್ 22ಗೆ ಅವರ ಒಂದು ಕೌನ್ಸಿಲಿಂಗ್ ಶೆಡ್ಯೂಲ್ ಬರಬಹುದು. ಇಲ್ಲ ಈ ವರ್ಷ ತುಂಬಾ ಲೇಟ್ ಆಗಿದೆ, ನಾವು ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ ಅಂತಂದ್ರೂ ಕೂಡ ಅವರು ಸಾಕಷ್ಟು ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿರುತ್ತೆ. ಹಬ್ಬ ಅಂದ್ರೆ 1 ಮಂತ್ಗೆ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ಈಗ ಜುಲೈ 16ಗೆ ಬಂದಿದೆ ಅಂದ್ರೆ ಆಗಸ್ಟ್ 16ಗೆ ಪ್ರಾರಂಭ ಮಾಡಬಹುದು. ಆಗಸ್ಟ್ 16 ಒಳಗಡೆ ಅಂತ ಪ್ರಾರಂಭ ಮಾಡುವ ಯಾವುದೇ ಒಂದು ಸಂದರ್ಭ ಕಂಡು ಬರೋದಿಲ್ಲ. ಆವಾಗ KE ಅವರು ಏನ್ ಮಾಡಬೇಕಾಗತ್ತೆ, KE ಅವರು ಕೂಡ ನೀಟ್ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ತಾವು ಸೆಕೆಂಡ್ ರೌಂಡ್ ಏನು ಇದು KCET ರೌಂಡ್ ಸೆಕೆಂಡ್ ಜೊತೆಗೆ ಈ ನೀಟ್ ಒಂದು ಕೌನ್ಸಿಲಿಂಗ್ ಅನ್ನು ಕೂಡ ಪ್ರಾರಂಭ ಮಾಡಬೇಕು, ಅವರ ಆಪ್ಷನ್ ಎಂಟ್ರಿಯನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತಂದ್ರೆ MCC ಅವರ ಶೆಡ್ಯೂಲ್ಗಾಗಿ ಕಾಯಲೇಬೇಕಾಗುತ್ತೆ, ಅವರ ಒಂದು ಕೌನ್ಸಿಲಿಂಗ್ ಶೆಡ್ಯೂಲ್ಗಾಗಿ. ಮತ್ತೊಂದು ವೇಳೆ ಹಾಗೆ ಮಾಡಲಿಲ್ಲ, ಇವರು ಸೆಕೆಂಡ್ ರೌಂಡ್ ಅನ್ನು ಅಷ್ಟೇ ತಮ್ಮ ಏನು ಒಂದು KCET ಕೋರ್ಸ್ ಇದಾವಲ್ಲ, ನಮ್ಮ ಇಂಜಿನಿಯರಿಂಗ್ ಆಯ್ತು, ಫಾರ್ಮ್ ಸೈನ್ಸ್ ಆಯ್ತು, ವೆಟರ್ನರಿ, ಮತ್ತೆ ಈಗ ಇನ್ನೂ ಇದನ್ನ ಬಿಟ್ಟಿಲ್ಲ ಏನು ಫಾರ್ಮಸಿ, ಅವನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ.
ಅವಾಗ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅಷ್ಟೇನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ಈಗ ನಾವು ಲಾಸ್ಟ್ ಇಯರ್ ಒಂದು ಡಾಟಾವನ್ನು ಗಮನಿಸಿದ್ರೆ ನೋಡಿ, ಮೆಡಿಕಲ್ ಸೀಟು ಎಷ್ಟು ಸೀಟುಗಳು ಕೆಇಯಿಂದ ಅಲಾಟ್ ಆಗಿವೆ, 10,559 MBBS ಸೀಟ್ಗಳು ಅಲಾಟ್ ಆಗಿವೆ. ಮತ್ತೆ ಡೆಂಟಲ್ ಸೀಟ್ಗಳು 2,709 ಡೆಂಟಲ್ ಸೀಟುಗಳು ಅಲಾಟ್ ಆಗಿವೆ. ಇನ್ನು ಆಯುಷ್ದವ್ರೇನು ನಮಗೊಂದು ಅಷ್ಟೊಂದು ಕಾಂಪಿಟೇಷನ್ ಅಲ್ಲ ಅಂತ ನೀವು ತಿಳ್ಕೊಬಹುದು. ಆದ್ರೂ ಕೆಲವೊಬ್ರು BAMS ಅನ್ನ ಬಿಗಿಂತ ಅಂದ್ರೆ ಇಂಜಿನಿಯರಿಂಗ್ ಕಲ್ತ್ರೆ ಎಲ್ಲೂ ಪ್ಲೇಸ್ಮೆಂಟ್ ಆಗಲ್ಲ ಬಿಡು ಅಂತ ಅವರ ಏನೋ ರಿಲೇಷನ್ ಅಲ್ಲಿ ಅದು ನೋಡಿರ್ತಾರೆ. ಕೆಲವೊಮ್ಮೆ ಇಂಜಿನಿಯರಿಂಗ್ ಗಿಂತ ಜಾಸ್ತಿ ಪ್ರಿಫರೆನ್ಸ್ BAMS ಗೂ ಕೊಡುವಂತಹ ಜಾಣ ವಿದ್ಯಾರ್ಥಿಗಳು, ಅಂದ್ರೆ ಅವರು ಕೂಡ ಇಂಜಿನಿಯರಿಂಗ್ ನಲ್ಲಿ ರ್ಯಾಂಕ್ ಚೆನ್ನಾಗಿದ್ದು BAMS ಹೋಗೋರು ಇರ್ತಾರೆ. ಅದನ್ನ ಅಲ್ಲಿ ನೋಡಿ, ಆಯುಷ್ ಕೂಡ 8,945 ಸೀಟ್ಗಳಿವೆ. ಅಂದ್ರೆ ಅದನ್ನ ಬಿಟ್ಬಿಡೋಣ, ಈಗ ನಮಗೆ ಓನ್ಲಿ ಮೆಡಿಕಲ್ MBBS ಸೀಟ್ಗಳು ಮಾತ್ರ ನಮಗೆ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕಾಂಪಿಟೇಟರ್ ಅಂತ ತಿಳ್ಕೊಂಡ್ರು ಕೂಡ 10,559, ಮತ್ತೆ ಈ ವರ್ಷ ಇನ್ನೂ 1,500 ಸೀಟ್ಗಳು ಜಾಸ್ತಿ ಆಗಿದಾವೆ. ಮತ್ತು ಡೆಂಟಲ್ ವಿದ್ಯಾರ್ಥಿಗಳನ್ನೆಲ್ಲ ತೆಗೆದುಕೊಂಡ್ರೆ ಆಲ್ಮೋಸ್ಟ್ 13,000 ಸ್ಟೂಡೆಂಟ್ಸ್, ಅಂದ್ರೆ 13,000 ಸ್ಟೂಡೆಂಟ್ಸ್ ಏನು ಸಿಸ್ಟಮ್ ನಲ್ಲಿ ಇದ್ದಾರೆ, ಅವರು ನಿಮ್ಮ ಒಂದು ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಕಾಂಪಿಟೇಟರ್. ಅಂದ್ರೆ ಅವ್ರಿಗೂ ಪಾಪ ಏನು ಅನಿವಾರ್ಯ ಇದೆ, ಅವ್ರಿಗೇನು ನಿಮ್ಮ ಸೀಟ್ಗಳನ್ನು ಇಂಜಿನಿಯರಿಂಗ್ ಸೀಟ್ಗಳನ್ನು ಹಿಡ್ಕೊಂಡು ಇಟ್ಕೋಬೇಕು ಅಂತ ಏನಿಲ್ಲ. ಯಾಕಂದ್ರೆ ಅವ್ರಿಗೆ ಇನ್ನೊಂದು ಸೀಟನ್ನು ತಗೋಬೇಕಂತಂದ್ರೆ ಅದು ಓಪನ್ ಆಗಿಲ್ಲ. ಆದ ಕಾರಣ ಇಲ್ಲಿ ಏನಾಗ್ತದೆ ಅಂದ್ರೆ, ಮತ್ತೆ ನೀವೆಲ್ಲ ಗಮನಿಸಬಹುದು, ಯಾರು ನೀಟಲ್ಲಿ MBBS ಸೀಟ್ ತೆಗೆದುಕೊಳ್ಳುವಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ, ಏನು 500ಕ್ಕಿಂತ ಒಂದು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರತಿಭಾನ್ವಿತ ಏನು ವಿದ್ಯಾರ್ಥಿಗಳಿದ್ದಾರಲ್ಲ, ಅವರೆಲ್ಲ ನಾನು ಗಮನಿಸಿದಂತೆ ಇಂಜಿನಿಯರಿಂಗ್ ನಲ್ಲೂ ಕೂಡ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಯಾಕಂದ್ರೆ ಅವರ ಒಂದು ಫಿಸಿಕ್ಸ್ ಕೆಮಿಸ್ಟ್ರಿ ಪ್ರಿಪರೇಷನ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅವರು ಏನು ಮ್ಯಾಥ್ಸ್ ನಲ್ಲಿ ಸ್ವಲ್ಪ ಏನೋ ವೀಕ್ ಇರಬಹುದು, ಅದು ಬಿಟ್ರೆ ಅವರು ಚೆನ್ನಾಗಿ ಇಂಜಿನಿಯರಿಂಗ್ ನಲ್ಲೂ ಕೂಡ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ. ಆಲ್ಮೋಸ್ಟ್ ಏನು ಒಂದು 20,000 ಒಳಗಡೆ ಏನು ಯಾರು ಇಂಜಿನಿಯರಿಂಗ್ ಸೀಟು ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ಗಾಗಿ ಏನು ನೀವು ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ನಿಮ್ಮ ಜೊತೆಗೆ ಅವರಿದ್ದಾರೆ. ಆದ ಕಾರಣ ಯಾರು ಒಂದು 20,000 ಒಳಗಡೆ ನಿಮಗೆ ಏನು ಸೀಟ್ ಸಿಗಬೇಕಾಗಿದೆ, ಅದು ಈ ಒಂದು ಏನು ನೀಟ್ ಡೆಂಟಲ್ ಮತ್ತು ಇದು ಮೆಡಿಕಲ್ MBBS ಮತ್ತು ಡೆಂಟಲ್ ಆಲ್ಮೋಸ್ಟ್ ಆ ವಿದ್ಯಾರ್ಥಿಗಳಿಂದ ನಿಮ್ಮ ಸೀಟು ಸಿಗೋದಿಲ್ಲ ನಿಮಗೆ. ಯಾಕಂದ್ರೆ ಅವರು ಕೂಡ ಸಿಸ್ಟಮ್ ನಲ್ಲಿ ಇದ್ದಾರೆ. ಆ ಒಂದು 20,000 ಏನು ರ್ಯಾಂಕ್ ಇದೆ ಅದರಲ್ಲಿ ಎಷ್ಟೋ ಜನ 20 to 25 ಅಂತ ಕೂಡ ತಿಳ್ಕೊಬಹುದು ನೀವು. ಅಷ್ಟು ವಿದ್ಯಾರ್ಥಿಗಳು, ಒಳ್ಳೆ ರ್ಯಾಂಕ್ ಇರುವಂತಹ ವಿದ್ಯಾರ್ಥಿಗಳು ಸಿಸ್ಟಮ್ ನಲ್ಲಿ ಇಂಜಿನಿಯರಿಂಗ್ ಸೀಟ್ಗಳನ್ನು ಹಿಡಿದುಕೊಂಡು ಕೂತಿದ್ದಾರೆ. ಯಾವಾಗ ನಿಮಗೆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಅವ್ರಿಗೂ ಕೂಡ MBBS ಸೀಟು BDS ಸೀಟು ಏನು ಅಲಾಟ್ ಆಗ್ತದಲ್ಲ, ಅವಾಗ ಈ ಸೀಟ್ಗಳು ವೇಕೆಂಟ್ ಆಗ್ತವೆ. ಅಂದ್ರೆ ಒಬ್ಬರಿಗೆ ನಿಮ್ಗೆಲ್ಲ ಗೊತ್ತು, ಒಬ್ಬರಿಗೆ ಒಂದೇ ಕೋರ್ಸು ಒಂದೇ ಸೀಟು ಅಲಾಟ್ ಆಗೋದು, ಒಂದೇ ಕಾಲೇಜು ಒಂದೇ ಕೋರ್ಸು ಅಲಾಟ್ ಆಗೋದು. ಒಬ್ಬೊಬ್ಬರಿಗೆ 2 ಸೀಟ್ಗಳು ಅಲಾಟ್ ಆಗೋದಿಲ್ಲ. ಯಾವಾಗ ಅವರಿಗೆ MBBS ಸೀಟು ಅಥವಾ BDS ಸೀಟು ಸಿಕ್ತಂದ್ರೆ ಇಲ್ಲಿ ಅವರ ಒಂದು ಸೀಟು ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಆದ ಕಾರಣ ಒಂದು ವೇಳೆ KAದವರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತೀವಿ, ನಾವು MCC ಕೌನ್ಸಿಲಿಂಗ್ ತುಂಬಾ ಲೇಟ್ ಆಗ್ತಾ ಇದೆ, ಅವರ ಒಂದು MBBS BDS ಇದು ಆಪ್ಷನ್ ಎಂಟ್ರಿ ಒಂದು ಶೆಡ್ಯೂಲ್ ಏನಿದೆ ತುಂಬಾ ಲೇಟ್ ಆಗ್ತಾ ಇದೆ, ನಾವು ಸೆಕೆಂಡ್ ರೌಂಡ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಒಂದು ವೇಳೆ ಪ್ರಾರಂಭ ಮಾಡಿದ್ರು ಕೂಡ, ಆವಾಗ ಈಗೇನಿದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆಯಲ್ಲ, ಇದಕ್ಕಿಂತ ತುಂಬಾ ವ್ಯತ್ಯಾಸ ನಮಗೆ ಕಂಡು ಬರೋದಿಲ್ಲ. ಒಂದು ವೇಳೆ ಈ ಎಲ್ಲ ಒಂದು ಏನು ಮೆಡಿಕಲ್ ವಿದ್ಯಾರ್ಥಿಗಳು MBBS BDS ಅವ್ರದ್ದು ಕೂಡ ಕೌನ್ಸಿಲಿಂಗ್ ಎಟ್ ಎ ಟೈಮ್ ಸ್ಟಾರ್ಟ್ ಆದ್ರೆ, ಅವಾಗ ಏನಾಗ್ತದೆ, ನಿಮಗೆ ಸಾಕಷ್ಟು ಒಂದು ಬದಲಾವಣೆಗಳನ್ನು ನೀವು ನೋಡಬಹುದು. ಮಿನಿಮಮ್ 10 to 20%. ಈಗ ನೋಡಿ, 10,000 ಇದ್ದ ಒಂದು ಸೀಟು ನಿಮಗೆ 12,000 ರ್ಯಾಂಕ್ ವರೆಗೆ ಹೋಗ್ಬೋದು, 20,000 ಇದ್ದು 24,000 ವರೆಗೆ ಹೋಗ್ಬೋದು, 30,000 ಇದ್ದು 36,000 ವರೆಗೆ ಹೋಗ್ಬೋದು, 40,000 ಇದ್ದು 50,000 ವರೆಗೆ ಹೋಗ್ಬೋದು. ಈ ರೀತಿ ಬಹಳಷ್ಟು ವೇರಿಯೇಷನ್ ಆಗ್ತವೆ. ಮತ್ತೆ ಕೆಳಗಿನವ್ರಿಗೆ ಬೆನಿಫಿಟ್ ಆಗೋದಿಲ್ವಾ, ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ. ಹೇಗೆ ಈ ಏನು ಒಂದು 30,000 ಇದ್ದಂತಹ ಒಂದು ವಿದ್ಯಾರ್ಥಿ ಒಂದು ವೇಳೆ 25,000 ಇರುವಂತಹ, ಈಗ 25,000 ಇರುವಂತಹ ಒಂದು ಸ್ಥಾನಕ್ಕೆ ಹೋದಾಗ, ಅಲ್ಲಿ ಏನು ಒಂದು 40,000 35,000 ಇರೋ ವಿದ್ಯಾರ್ಥಿ ಸಿಕ್ಕಿರುವಂತಹ ಕಾಲೇಜು ಅವನಿಗೆ ಮೇಲಿನ ಕಾಲೇಜು ಸಿಗುತ್ತೆ. ಅಂದ್ರೆ ಒಬ್ಬರ ಕಾಲೇಜು ಒಬ್ಬರಿಗೆ ಅಲಾಟ್ ಆಗ್ತಾ ಹೋಗ್ತದೆ. ಅಂದ್ರೆ ಕೆಳಗಿನವರು ಮೇಲೆ ಮೇಲೆ ಬರ್ತಾ ಹೋಗ್ತಾರೆ. ಆದ ಕಾರಣ ಏನು ನಮಗೆ MCC ಕೌನ್ಸಿಲಿಂಗ್ ಶೆಡ್ಯೂಲ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಈಗ ಸೆಕೆಂಡ್ ರೌಂಡ್ ಆಯ್ತು ಪ್ರಾರಂಭ ಮಾಡ್ಲಿಕ್ಕೆ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಪಾಲಕರು ಪದೇ ಪದೇ ಫೋನ್ ಮಾಡಿ, ಸರ್ ಸೆಕೆಂಡ್ ರೌಂಡ್ ಯಾವಾಗ ಪ್ರಾರಂಭ ಆಗ್ತದೆ, ನೀಟ್ ಕೌನ್ಸಿಲಿಂಗ್ ಯಾವಾಗ ಪ್ರಾರಂಭ ಆಗ್ತದೆ ಅಂತಂದ್ರೆ, ನಾವು ಏನಿಲ್ಲಿ ತಿಳ್ಕೊಬೇಕಂದ್ರೆ, ಯಾರಿಗೆ ಈಗ ನಿಮ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಮನಸ್ಸಿಲ್ಲ, ನೀವು ವೇಟ್ ಮಾಡ್ತೀರಾ ಅಂತಂದ್ರೆ, ಈಗ ವೇಟ್ ಮಾಡೋದು ಅನಿವಾರ್ಯ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನೂ 1 ತಿಂಗಳು ನಾವು ಮಿನಿಮಮ್ ವೇಟ್ ಮಾಡಲೇಬೇಕು. ನಮ್ಮ ಒಂದು ಕೌನ್ಸಿಲಿಂಗ್ ನಡೆಯೋದು ಆಗಸ್ಟ್ ಕೊನೆ ವಾರದಲ್ಲಿ, ಆಗಸ್ಟ್ 20ರ ನಂತರ ನಮ್ಮ ಒಂದು ಕೌನ್ಸಿಲಿಂಗ್ ಏನು ಶೆಡ್ಯೂಲು ಆಪ್ಷನ್ ಎಂಟ್ರಿ ಪ್ರಾರಂಭ ಆಗ್ತದೆ. ಅದರ ಒಳಗೆ ಏನಾದರೂ ಪ್ರಾರಂಭ ಮಾಡಿದ್ರೆ ನಾನು ಹೇಳಿದ್ನಲ್ಲ, ಆ ರೀತಿ ಆಗುತ್ತೆ. ಯಾವುದೇ ಒಂದು ಹೆಚ್ಚಿನ ಒಂದು ಬೆನಿಫಿಟ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ನಲ್ಲಿ ಕೇಳಿ, ಆದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.